ಹುಣಸೂರು ಅವರು ಏನು ಅನ್ನೋದನ್ನು ಒಂದು ಸ್ವಲ್ಪ ಜನತೆಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹುಣಸೂರು ಅವರು 75 ವರ್ಷ ದೀರ್ಘಕಾಲ ಬಾಳಿದ್ರು. 1914ನೇ ಇಸ್ವಿಲಿ ಹುಟ್ಟಿದವರು 75 ವರ್ಷ ಬಾಳಿ 1989ನೇ ವರ್ಷದಲ್ಲಿ ನಮ್ಮಿಂದ ದೂರ ಆದರು ಹುಣಸೂರವರು. ಪ್ರಾರಂಭದಲ್ಲಿ ಅವರು ಊರಲ್ಲಿ ಭಾಳ ಕಷ್ಟಪಟ್ಟು ವಾಚ್ ಅಂಗಡಿಲಿದ್ದು, ಆ ವಾಚ್ ಅಂಗಡಿಯಿಂದ ಬಾಂಬೆಗೆ ಹೋಗಿ, ಬಾಂಬೆಯಲ್ಲಿ ಕೂಡ ಅವರು ಒಂದು ಏನೋ ಆಸೆ ಸಿನಿಮಾದಲ್ಲಿ ಹೋಗಬೇಕು ಅಂತ. ಅವತ್ತೊಂದು ದಿವಸಕ್ಕೆ ಬಾಲಗಂಧರ್ವ ನಟ, ಬಾಲಗಂಧರ್ವ ಅಂತ ಹೇಳಿದ್ರೆ ಮರಾಠಿದಲ್ಲಿ ಅವರು ಕಿಂಗ್ ಅವರು. ಆ ಕಂಪನಿ, ಆಮೇಲೆ ಮೋದಿ ಕಂಪನಿ, ಆಮೇಲೆ ಮೆಹಬೂಬ್ ಕಂಪನಿ, ಈ ಕಂಪನಿ ಎಲ್ಲ ಕೆಲಸ ಮಾಡಿದ್ರು. ಏನು ಮಾಡಿದ್ರು ಕೂಡ ಮಾತೃಭಾಷೆ ಬೇರೆ ಆಗಿರೋದು, ನಾವು ಮರಾಠಿ ಏನು ಮಾತಾಡಿದ್ರು ಕೂಡ ನಾವು ಅವ್ರಿಗೆ ಸಾಧ್ಯವಿಲ್ಲ. ಬೇಡ ಅಂದ್ಬಿಟ್ಟಿದ್ದಾನೆ. ಹಮಾರ ಕುತ್ತ ಹಮಾರ ಗಲ್ಲಿ ಮೇಷರ್ ಅಂದ್ಬಿಟ್ಟು ಮೈಸೂರಿಗೆ ಬಂದ್ಬಿಟ್ರು. ಮೈಸೂರಿಗೆ ಬಂದು ಮೊದಲೆಲ್ಲನೂ ಕೂಡ ಇದಲ್ಲಿ ಬರೆದ್ರು, ಸ್ವರ್ಗ ಸಾಮ್ರಾಜ್ಯನೋ ಯಾವುದೋ ಅನ್ನೋದರಲ್ಲಿ ಮೊದಲು ಲಿರಿಕ್ ಬರೆಯೋಕ್ಕೆ ಶುರು ಮಾಡಿದ್ರು. ಆಮೇಲೆ ಹಂಗಾಯಿತು. ಆಮೇಲೆ ಹೀಗೆ ಆಗ್ತಾ ಬರೆಯೋಕ್ಕೆ ಶುರು ಮಾಡಿ ಸತತವಾಗಿ ಹುಣಸೂರು ಕೃಷ್ಣಮೂರ್ತಿಗಳು ಅವರ ಜೀವನದಲ್ಲಿ ಒಂದು 64 ಚಿತ್ರಗಳಿಗೆ ಸಂಭಾಷಣೆ, ಸ್ಕ್ರೀನ್ ಪ್ಲೇ, ಸಾಂಗು ಲೆಕ್ಕದಲ್ಲಿ ಸಿಗುತ್ತವೆ. 64 ಚಿತ್ರಗಳಿದೆ. ಬಹುಶಃ ನಂಗೆ ತಿಳಿದ ಮಟ್ಟಿಗೆ ಇನ್ನೂ ಜಾಸ್ತಿ ಮಾಡಿರ್ಬೇಕು ಅವರು. ಹಾಡುಗಳು ಬರೆದಿರೋದಾಗಲಿ, ಇದು ಬರೆದಿರೋದಾಗಲಿ, ಯಾವ್ಯಾವ ಏನು ದಾಖಲೆ ಇದೆ ಅಂತ ಗೊತ್ತಿಲ್ಲ. ಈ ವಿಕಿಪೀಡಿಯಾ ಲೆಕ್ಕ ಹಾಕಿದಾಗ, ನಾನು ಲೆಕ್ಕ ಹಾಕಿದೆ ನಿಮಗೆ ಚೀಟಿ ಕೊಟ್ಟಾಗ, ಅದನ್ನು ನಂಗೆ ತಿಳಿದ ಮಟ್ಟಿಗೆ ಚೀಟಿ ಮಾತ್ರ ಕೊಟ್ಬಿಟ್ಟು ಈಗ ಬರೀ ಬಾಯಿಲೆಲ್ಲ ಹೇಳ್ತಾಯಿದ್ದೀನಿ. 64 ಚಿತ್ರಗಳು ಅವರು ಮಾಡಿದ್ದಾರೆ. 25 ಚಿತ್ರಗಳು ಡೈರೆಕ್ಷನ್ ಮಾಡಿದ್ದಾರೆ. ಆಮೇಲೆ ಇದಾದ ಮೇಲೆ ಈ ರಾಜ್ಕುಮಾರ್ ಚಿತ್ರಗಳಾದ ಮೇಲೆ ಈ ಇನ್ನೊಂದು ಭಕ್ತ ಸಿರಿಯಾಳ ಅಂತ ಹೇಳಿದೆ. ಹುಣಸೂರು ಕೃಷ್ಣಮೂರ್ತಿಗಳು ಭಕ್ತ ಸಿರಿಯಾಳ ಮಾಡೋ ಹೊತ್ತಿಗೆ ಅವ್ರ ಆರೋಗ್ಯ ಸ್ವಲ್ಪ ಸುಧಾರಿಸಲಿಲ್ಲ, ಕುಂಟಿತ್ತು. ಅಂದರೆ ಅವರಿಗೆ ಪ್ಯಾರಲೈಟಿಕ್ ಸ್ಟ್ರೋಕ್ ಹೊಡೆದಿತ್ತು. ನಮ್ಮ ಚಿಕ್ಕಪ್ಪ ಅವ್ರು ಏನು ಅಂತ ಹೇಳಿದ್ರೆ ಅಚ್ಚುಕಟ್ಟಾಗಿ ಸ್ಮೋಕ್ ಮಾಡೋರು. ಸ್ಮೋಕ್ 2 ಪ್ಯಾಕ್ 3 ಪ್ಯಾಕ್ ಸಿಗರೇಟ್ ಸೇದೋರು. ಆಮೇಲೆ ಅವ್ರದ್ದು ಇನ್ನೊಂದು ದೊಡ್ಡ ಗುಣ ಏನು ಅಂತ ಹೇಳಿದ್ರೆ, ದೊಡ್ಡ ಗುಣನೋ ಕೆಟ್ಟ ಗುಣನೋ ಅದು ಗೊತ್ತಿಲ್ಲ, ಅವರು ರೇಸ್ಗೆ ಹೋಗೋರು. ಇದು ಹೇಳಬೇಕಾದ, ಯಾಕೆಂದರೆ ಇದೊಂದು ದಾಖಲೆ ತಾನೇ. ಅವರು ರೇಸ್ಗೆ ಹೋಗಬೇಕು ಅಂದರೆ ದೊಡ್ಡ ನೋಟಿನ ಕಂಟೆ ಬಂಡ್ಲು ಇಟ್ಕೊಂಡು ಹೋಗ್ತಾ ಇರಲಿಲ್ಲ. ಇಲ್ಲವೇ ಈ ಬಂಡ್ಲು ಇಟ್ಕೊಂಡು ತಾನೇ ಹೋಗ್ತೀರ ನೀವು? ಇಲ್ಲ, 200 ರೂಪಾಯಿ ಇಟ್ಕೊಂಡು ಹೋಗೋರು ರೇಸ್ಗೆ. 200 ರೂಪಾಯಿ ಯಾತಕ್ಕೆ? 100 ರೂಪಾಯಿ ಕುದುರೆ ಮೇಲೆ ಕಟ್ಟೋಕ್ಕೆ, ಇನ್ನೊಂದು 100 ರೂಪಾಯಿ ಮನೆಯಿಂದ ರೇಸ್ ಕೋರ್ಸ್ಗೆ ಹೋಗೋಕ್ಕೆ ದುಡ್ಡು, ರೇಸ್ ಕೋರ್ಸಿಂದ ಮನೆಗೆ ಬರೋಕ್ಕೆ ದುಡ್ಡು, ಆಮೇಲೆ ಸಿಗರೇಟ್ ಪ್ಯಾಕು, ಒಂದು ಕಾಫಿ, ಇದಕ್ಕೆ 100 ರೂಪಾಯಿ ಆಗೋದು. ಈ 100 ರೂಪಾಯಿ ಬೇರೆ ಕಡೆ ಇಟ್ಕೊಂಬಿಡೋರು ಈ ಜೋಬಲ್ಲಿ. ಇನ್ನೊಂದು ಈ 100 ರೂಪಾಯಿ ಕುದುರೆ ಜೂಜ್ಗೆ ಬಾಲಕ್ಕೆ. ನಮ್ಮ ಚಿಕ್ಕಮ್ಮ ಹೇಳೋರು, ಇದಕ್ಕೆ ನಮ್ಮ ಚಿಕ್ಕಪ್ಪ ಅವ್ರು ಹೇಗೆ ಅಂತ ಹೇಳಿದ್ರೆ